ಬಾಳೆಕಾಯಿ ಫ್ರೈ. ಕಾಯಿ ಬಾಳೆಯ ಸಿಪ್ಪೆ ತೆಗೆದು ಈ ರೀತಿ ಇದನ್ನು ತೆಳುವಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಳ್ತೀನಿ. ನೀರಲ್ಲಿ ಹಾಕೋದ್ರಿಂದ ಬಾಳೆಕಾಯಲ್ಲಿರೋ ಅಂಟು ಕಡಿಮೆ ಆಗುತ್ತೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಎಣ್ಣೆಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1/4 ಚಮಚದಷ್ಟು ಕಡಲೆ ಹಿಟ್ಟು, ಇದನ್ನೆಲ್ಲ ಹಾಕಿ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೀರಲ್ಲಿ ಹಾಕಿದ್ದ ಬಾಳೆಕಾಯನ್ನು ತೆಗೆದು ಈ ರೀತಿ ಪೇಸ್ಟನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಪ್ಯಾನಿಗೆ 2-3 ಚಮಚ ಎಣ್ಣೆಯನ್ನು ಹಾಕಿ ಬಾಳೆಕಾಯನ್ನು ಇಟ್ಟು ಶಾಲೋ ಫ್ರೈ ಮಾಡಿದ್ರೆ ಬಾಳೆಕಾಯಿ ಫ್ರೈ ರೆಡಿ ಆಯಿತು. ಬಾಳೆಕಾಯಲ್ಲಿ ಪಲ್ಯ ಮಾಡಿರ್ತೀರಾ, ಬಾಳೆಕಾಯಿ ಬಜ್ಜಿ ಮಾಡಿರ್ತೀರಾ, ಈ ರೀತಿ ಬಾಳೆಕಾಯಲ್ಲಿ ಫ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.